ಒಂದು ಸಲ ನಾವು ಕೂಡಿ ಸಿ ಊರ ಕಡೆ ಹೋಗಿದ್ದು ಜನರಲ್ ಸೆಕ್ರೆಟರಿ ಖಜಾಂಚಿ ಊರವ್ರು ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ನಾನು ಇದ್ದಾಗ ನಾ ಹೆಂಗೆ ಕೂತಿದ್ದೆ ಬಾಜು ಕೂತಿದ್ರು ಡಿ ಕೆ ಅವರು ಅವ್ರು ಏನೋ ಹೇಳಕತ್ತಾರೆ ದುಡ್ಡು ಕೊಟ್ಟು ನಾವು ಆಟ ಮಾಡಿ ಇಟ್ಟು ಮಾಡಿ ಅಂತ ಹೇಳ್ತಾರೆ ನಾವು ಯಾಕಂದ್ರೆ ಇಬ್ಬರು ನಾವು ಅಂದ್ರೆ ಊರ ಸಹಿತ ಪಾಪ ಅವ್ರ ಸಹಿತ ಎಲ್ಲರೂ ಬ್ಲಾಕ್ ಮಾಡಿದ್ರು ಅವರು. ಅದಕ್ಕೆ ದಯವಿಟ್ಟು ಈ ಸಿ ಡಿಯನ್ನು ಅತಿ ಶೀಘ್ರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ತನಗೆ ಅಥವಾ ಗೃಹ ಸಚಿವರು ಕೊಟ್ಟರೆ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ. ಭಾಳಷ್ಟು ಮಂದಿ ಸಿ ಡಿ ಅದಾವೆ ಅದು ಅಂತ ಆಕೈತಿ. ಇದು ಕೊನೆ ಹೋರಾಟ ನಾವು ಇವತ್ತು ನಾ ಸಿ ಎಮ್ ಅವ್ರು ಬೇಡ್ತೀನಿ ಮತ್ತು ಸಿ ಎಮ್ ಈಗ ಡಿ ಕೆ ಶಿವಕುಮಾರ್ ಹಿಂಗೆ ಪ್ರವೃತ್ತಿ ಮಾಡಿ ನಾಳೆ ನಾವು ದೊಡ್ಡ ಪ್ರಮಾಣ ಪಕ್ಷದ ಸ್ಟ್ರೈಕ್ ಮಾಡಿ ಈ ಸರ್ಕಾರ ಬರ್ಖಾಸ್ತು ಮಾಡಿ ರಾಷ್ಟ್ರಪತಿ ಆಳ್ವಿಕೆ ತರಬೇಕು ಮಾಡ್ತೀವಿ. ಇನ್ನೊಂದು ಸಲ ಇರುವಾದಾಗ ಸಿದ್ದರಾಮಯ್ಯ ಅವ್ರಿಗೆ ಮನವಿ ಮಾಡ್ಕೊತೀನಿ ನಾನು. ನೆಕ್ಸ್ಟ್ ಹಿಂಗೆ ಪುನಃ ಬರ್ತಾರೆ ನಾವು ಪಕ್ಷದಿಂದ ಈ ಸರ್ಕಾರವನ್ನು ತೆಗೆದು ರಾಷ್ಟ್ರಪತಿ ಆಳ್ವಿಕೆ ಮಾಡ್ಕೊಂಡು ಅನ್ನೋಂಥ ಪ್ರಸ್ತಾವ. ಯಾಕಂದ್ರೆ ನಾವು ವಿರೋಧ ಪಕ್ಷದ ನಾಯಕರು ಗುಂಡಾಗಿ ನಾಳೆ ಜೀವ ಕಾಣಿದ್ರೆ ನಮ್ಮ ರಾತ್ರಿ ಆಡೋದು ಮರ್ಡರ್ ಮಾಡಿಸ್ತಂದ್ರೆ ಅದಕ್ಕೂ ಹೇಳಿಸಿದ್ರು ಅವ. ಅದಕ್ಕೆ ನಾವೆಲ್ಲ ಇದು ಅದಕ್ಕೆ ಸೀರಿಯಸ್ಲಿ ನಾವು ಪಕ್ಷ ಈಗಾಗಲೇ ಮಾತಾಡಿದ್ರು ನಾವು ಹೈಕಮಾಂಡ್ ಮಾತಾಡಿದ್ರೆ ಬಹುಶಃ ನಮ್ಮ ಪಾರ್ಟಿನೂ ಇವತ್ತು ಅವ್ರಿಗೆ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಪಕ್ಷಕ್ಕೆ ಮಾತಾಡಿದ್ದೀನಿ. ಇನ್ನು ನಾನು ನಿನ್ನೆ ಮಾತಾಡೋದು ಪಕ್ಷದ ಪರವಾಗಿ ನನ್ನ ಸ್ವಂತ ರಮೇಶ್ ಜಾರಕಿಹೊಳಿ ಮಾತಾಡಿ. ಇವತ್ತು ನಂದು ಸ್ವಲ್ಪ ನಂದು ಪಕ್ಷದ ನಾ ರಮೇಶ್ ಜಾರಕಿಹೊಳಿ ನಾ ಒಂದು ಅದೇ ಹೇಳಿ ಒಬ್ಬರು ಅದ್ರ ಒಬ್ಬರು ಆಡೋದು ನಾವು ಯಾವ ನೋಡಿದ್ರೆ ನಾವು ಒಬ್ಬರು ಆಡಾಡ್ತೀನಿ ಯಾರೋದಿಲ್ಲ. ನಾವು ಒಬ್ಬ ಆಡ್ತೇನೆ ಬೆಂಗಳೂರಲ್ಲಿ ದಿಲ್ಲಿಯಲ್ಲಿ ಮುಂಬೈಲಿ ಒಬ್ಬ ಆಡ್ತಾನೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ನಡೆದು ಬಂದಾರೆ ಗುಂಡಾಗಿರಿ ಗೊತ್ತವರಾಮ ಶಿಷ್ಯ ಏನು ಬೇಕಾದಕ್ಕೆ ಹೋಗ್ಬೋದು ನಾವು. ಅಲ್ಲ ನಿಮ್ಗೆ ಆ ರೀತಿ ನಾವು ಒಂದು ಹೊರ ನೋಡ್ರಿ ನಶೀಬ್ ಹೇಳಕ್ಕೆ ಆಗಿಲ್ಲ ಅದಕ್ಕೆ ಹೆದರೋದಿಲ್ಲ ನಾವು ನಮ್ಮ ಸ್ಟೈಲ್ ಇಲ್ಲ. ಅವು ಬೆದರಿಕೆ ನೋಡ್ರಿ ಅವ ನನಗೆ ಇಲ್ಲಿ ಮಟ್ಟ ಒಂದು ಪ್ಲ್ಯಾನ್ ಮಾಡೋದನವ ನನಗೆ ಆಸಾಮ ಗುವಾಹಟಿದ ಫೋನ್ ಬರ್ತಾವೆ. ಏನು ಬರ್ತಾವೆ ಗೊತ್ತಾನೆ ಇಲ್ಲಿಗಲ್ ಏನಾರ ಮಾತಾಡೋದು ಅವ್ರು ಟೆರರಿಸ್ಟ್ ಮುಖಾಂತರ ಅರೆಸ್ಟ್ ಮಾಡಿಸೋಂಥ ಪ್ಲ್ಯಾನ್ಸ್ ಇರ್ತಿತ್ತು ಅವನೊಂದು. ಆ ಫೋನ್ ಟ್ಯಾಪ್ ಮಾಡಿ ರಮೇಶ್ ಜಾರಕಿಹೊಳಿ ಈಗ ಹಿಂದಲೇ ಕಡಿಸಿಯವರಾಗಿತ್ತಲ್ಲ ಮಹಾರಾಷ್ಟ್ರ ಮಂತ್ರಿ ರೆವಿನ್ಯೂ ಮಂತ್ರಿ ಹಂಗೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ ಅವ್ನು. ನಂಗೆ ಅದು ಪ್ರತಿಯೊಂದು ನಾವು ಮಾಡಿದ್ರೆ ಗೋಕಾಗ ಕಂಪ್ಲೇಂಟ್ ಕೊಡೋದನ್ನು ನನಗೇನು ಬರ್ತಾವಂತವ ಗೋಕಾಕ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಕೋದನ್ನು. ಯಾಕೆ ನಂಗೆ ಗೊತ್ತೈತೆ ಅಂತೀರಿ ಕೊನೆಗೆ ಏನು ಮಾಡ್ದೆ ಇದಕ್ಕೆ ನಾನು ಸಿಡಿಗೆ ಅಂದಿರಲಿಲ್ಲ. ಕೊನೆಗೆ ಯಾರು ಟೆರರಿಸ್ಟ್ಗೆ ಮಾತಾಡಿಸಿ ಫೋನಾಗ ಮಾತಾಡಿಸಿ ನಾನು ಅರೆಸ್ಟ್ ಟೆರರಿಸ್ಟ್ ಲಿಂಕ್ ಐತಿ ಅಥವಾ ದಾವೂದ್ ಲಿಂಕ್ ಐತಿ ಮಾಡುವಂಥ ಹಂತಕ್ಕೆ ಹೋಗಾವ. ಅದಕ್ಕೆ ನಾನು ನನ್ನ ಫೋನ್ ಟ್ರ್ಯಾಪ್ ನನ್ನ ಫೋನ್ ಯಾವಾಗಲೂ ಇಂಟರ್ನೆಟ್ ಇಟ್ಟಿಲ್ಲ ಹ್ಯಾಕ್ ಮಾಡಿಬಿಡುತ್ತೆ. ನಾನು ರೆಗ್ಯುಲರ್ ಫೋನ್ ಮಾಡೋದು ವಾಟ್ಸಪ್ ಹ್ಯಾಕ್ ಮಾಡಿಸಿ ಯಾರು ಆಮೇಲೆ 6 ತಿಂಗಳಂತ ಸುಳ್ಳೋದು ಬರ್ತೈತೆ. ಆಮೇಲೆ ಏನು ಮಾಡೋದು ಬಂದಿದೆ ಅಂದರೆ ಭಾಳ ನನಗೆ ದುಬೈನ ಬರ್ತಾವೆ, ದುಬೈ ಒಂದು ಬೇರೆ ಕಡೆ ಬರ್ತಾವೆ, ಆಸಾಮ್ ಎಲ್ಲ ಟೆರಿಸ್ಟ್ರಿಯಾಗ ಬರ್ತಾವೆ. ಅಂದ್ರೆ ನಾನು ಏನು ಮಾತಾಡೋದು ಅವ್ನು ರೆಕಾರ್ಡಿಂಗ್ ಹ್ಯಾಕ್ ಮಾಡೋದು ನನ್ನ ರಮೇಶ್ ಜಾರಕಿಹೊಳಿ ಭಯೋತ್ಪಾದಕ ಜೊತೆ ಸಂಬಂಧ ಆತು ಹಿಂಗೆ ಮಾಡೋದು ಇದು ಪ್ಲ್ಯಾನ್ ಮಾಡಿದೆ ನಾವು. ತಲೆ ಇಟ್ಕೊಂಡು ಭಾಳ ನನ್ನ ಟಾರ್ಚರ್ ಕೊಡ್ತದೆ 4 ವರ್ಷ. ನಾನು ರಮೇಶ್ ಜಾರಕಿಹೊಳಿ ತಡ್ತೀನಿ ಬೇರೆ ಯಾರು ಆತ್ಮಹತ್ಯೆ ಮಾಡ್ಕೋಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.